ಓಕೆ ಸರ್. ಫಸ್ಟೇ ಆ ಸೀನ್ಗೆ ಅಮ್ಮನಿಗೆ ಹೇಳ್ಬಿಡೋರು, ಏನಾನ ಇದಾದ್ರೆ ತಪ್ಪು ಕ್ಷಮಿಸಮ್ಮ, ನಾನು ಬೇಕಾಗಿ ಮಾಡ್ತಾ ಇಲ್ಲ, ಸ್ಕ್ರಿಪ್ಟ್ಗೋಸ್ಕರ ಮಾಡ್ತಾ ಇರೋದು ಅಂತ. ನೋಡಿ ಸರ್, ಅದೇ ವಿಷಯಕ್ಕೆ ಬಂದಿಲ್ಲ ಅಂದರೆ ಆ ದೃಶ್ಯಕ್ಕಿಂತ ಮುಂಚೆ ದೃಶ್ಯ ಆದಮೇಲೆ ನಮಸ್ಕಾರ ಮಾಡ್ತೀರಂತೆ. ಅಂದರೆ ಇದು ಜಸ್ಟ್ ನಮ್ಮ ಕೆಲಸ, ಇದು ನಾವು ಕೆಲಸ. ಹೌದು ಸ್ಕ್ರಿಪ್ಟ್ ಅಷ್ಟೇ, ಸಿನಿಮಾಗೋಸ್ಕರ ಮಾಡ್ತಾ ಇರೋದು. ಸರ್, ಸಿನಿಮಾನ ಹೊರತುಪಡಿಸಿ ಸರ್, ಅಪ್ಪಾಜಿ ತುಂಬ ಖುಷಿಯಿಂದ ಇರ್ತಾ ಇದ್ದಿದ್ದು ಯಾವ ವಿಚಾರಕ್ಕೆ ಸರ್? ಅಂದರೆ ಸಿನಿಮಾ ಬಿಟ್ಟು ಸಿನಿಮಾ ಬಿಟ್ಟು ಖುಷಿ ಅಂದರೆ ಇಲ್ಲಿ ಬಂದು ಆರಾಮಾಗಿ ನರ್ಸರಿಲಿ ಕೂತ್ಕೊಂಡಾಗಲೇ ಅವ್ರು ಖುಷಿಯಾಗಿರ್ತಾರೆ. ಭಾಳ ನೋಡ್ಕೊಂಡೆಲ್ಲ ಇನ್ನೂ ಮಾಡಬೇಕು ಅಂತಿದ್ರು ಅವರು. ಅಂಥ ಖುಷಿಲೂ ಇನ್ನೂ ಡೆವಲಪ್ ಮಾಡಿ ಅವರು. ಅಂದರೆ ಅವ್ರಿಗೆ ಆ ಇಂಟ್ರೆಸ್ಟ್ ಆಗಲೇ ಇತ್ತು. ಅದು ಅವ್ರ ತಂದೆಯವ್ರು ಮಾಡ್ತಿದ್ರಲ್ಲ. ಓಕೆ. ಅವ್ರ ತಂದೆಯವ್ರು ಮಾಡ್ತಿದ್ರಲ್ಲ, ಇವ್ರು ಏನು ಮಾಡಿದ್ರು ಅಂದರೆ ನರ್ಸರಿಗಿಂತ ರೋಸ್ ಪ್ಲಾಂಟ್ಸ್ ಜಾಸ್ತಿ ಮಾಡಿದ್ರು ನಮ್ಮ ತಂದೆಯವರು. 10 ಲಕ್ಷ 20 ಲಕ್ಷ ರೋಸ್ ಪ್ಲಾಂಟ್ಸ್ ಮಾಡ್ತಾ ಇದ್ವಿ ಸರ್ ಆ ಟೈಮಲ್ಲೇ ರೋಸು. ಅಯ್ಯೋ, ಭಾಳ ಮಾರ್ಕೆಟಿಂಗ್ ಇತ್ತು ಅವಾಗ. ಎಲ್ಲ ಪೂನಾ, ಹೈದ್ರಾಬಾದು, ಕೇರಳ, ತಮಿಳ್ನಾಡು, ಒರಿಸ್ಸಾವರೆಗೂ ಲೋಡ್ ಹೋಗ್ತಾಯಿತ್ತು. ಓಕೆ. ಅವಾಗ ಅಷ್ಟು ಚೆನ್ನಾಗಿತ್ತು ಅವಾಗ ನಮ್ಗೆ 10 ರೂಪಾಯಿಗೆ ಸಿಕ್ಕಿದ್ರು ಭಾಳ ಖುಷಿ ಇತ್ತು. ಈಗ 1000 ರೂಪಾಯಿ ಸಿಕ್ಕಿದ್ರು ಖುಷಿ ಇಲ್ಲ. ಅವಾಗಿಂದ ಇದೇ ಬೇರೆ, ಇವಾಗಿನ ಇದೇ ಬೇರೆ. ಸರ್, ಕನ್ನಡ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆಗಳನ್ನಂದರೆ ಮಾತಾಡೋದ್ರಾಗಲಿ ಅಥವಾ ಅದು ಚರ್ಚೆಗಳಾಗ್ತಿತ್ತು ಸರ್? ತೆಲುಗು, ತಮಿಳು ಮಾತಾಡೋರು, ಹಿಂದಿ, ಕನ್ನಡ, ಇಂಗ್ಲೀಷು. ಓಕೆ. ಬೇರೆ ಕಡೆಯಿಂದ ಒಂದಷ್ಟು ಕಲಾವಿದರ ಬಗ್ಗೆ ಮಾತಾಡುವಾಗ ಹೌದು, ಈಗ ನಾಗೇಶ್ವರ ರಾವೇ ಬಂದಿದ್ರಲ್ಲ ಸರ್ ಪ್ರತಿಘಟನೆಗೆ ಕಾಲ್ ಸೀಟ್ ಕೇಳೋಕ್ಕೆ. ಅವ್ರ ಹತ್ರ ತೆಲುಗೇ ಮಾತಾಡಿದ್ರು, ತೆಲುಗು ಇಂಗ್ಲೀಷ್ ಎರಡೂ ಮಾತಾಡಿದ್ರು. ಓಕೆ. ಅಂದರೆ ಬೇರೆ ಭಾಷೆ. ಕನ್ನಡ ಹ್ಯಾಂಡ್ ರೈಟಿಂಗ್ ನೋಡಬೇಕು ನೀವು, ಕಳಿಸ್ತೀನಿ ರೀ ಇದೆ. ಹೌದು ಸರ್. ಕನ್ನಡ ಹ್ಯಾಂಡ್ ರೈಟಿಂಗ್ ನೋಡ್ಬಿಟ್ರೆ ನೀವು, ನಮಗೂ ಹ್ಯಾಂಡ್ ರೈಟಿಂಗ್ ಬರಲ್ಲ. ಓಕೆ ಸರ್. ಏನೋ ಬರೀತಿದ್ರಾ? ಹೌದು ಯಾವುದೋ ಲೆಟ್ರ್ ಎಲ್ಲ ಬರೀತಿದ್ರು. ಈಗ ಯಾರನ್ನ ಬಂದು ಸ್ಕೂಲ್ ಕಾಲೇಜ್ ಇದು ಕೇಳಿದ್ರೆ ಅವ್ರ ಲೆಟ್ರೇಡಲ್ಲಿ ಟೈಪ್ ಮಾಡಿಸ್ಕೊಂಬರೋರು. ಯಾವಾಗ ಟೈಪಿಂಗ್ ಮಿಷಿನ್ ಅಲ್ವಾ, ಯಾರೋ ಟೈಪಿಸ್ಟ್ ಇಟ್ಕೊಂಡಿರೋರು. ನಮ್ಮಲ್ಲೂ ಟೈಪಿಂಗ್ ಮಿಷಿನ್ ಇಟ್ಕೊಂಡಿರೋರು. ಅವ್ನು ಸ್ಟೆನೋ ಬಂದಾಗ ಡಿಕ್ಟೇಷನ್ ಕೊಡೋರು. ಅವ್ನು ಸ್ಟೆನೋ ಬರಲಿಲ್ಲ ಅಂದಾಗ ಏನು ಮಾಡೋರು, ಇವರೇ ರೈಟಿಂಗಲ್ಲಿ ಪೆನ್ನಲ್ಲೇ ಬರೆದ್ಬಿಡೋರು. ಬರೆದು ತಗೊಂಡೋಗಿ ಕೊಡಗಯ್ಯ ಅಂದರೆ ಆಗಲೇ ಸಹಾಯಸ್ತ. ಹೌದು ಬೇರೆ ಥರ ಇತ್ತು. ಬಟ್ ಇಂಡಸ್ಟ್ರಿ ಅಂತ ಬಂದಾಗ ಸರ್ ತುಂಬ ಸೆಲೆಬ್ರೇಟ್ ಮಾಡಿದಂತಹ ವಿಷಯಗಳಿದ್ದಾವೆ. ಬಟ್ ಅಪ್ಪಾಜಿ ತುಂಬ ಚೆನ್ನಾಗಿ ಅದನ್ನು ಕನೆಕ್ಟ್ ಆಗಿದೆ ಯಾವ ಥರ ಸರ್? ಅಂದರೆ ಸಿನಿಮಾಗಳು ಮಾಡಿ ಬಂದರು, ಅಂದರೆ ಸಿನಿಮಾಗಳ ಬಗ್ಗೆ ಚರ್ಚೆ ಮಾಡೋದು ಅದೆಲ್ಲ. ಸರ್, ಅವ್ರು ಒಂದು ಸಿನಿಮಾ ಶೂಟಿಂಗ್ ಮುಗಿದ್ಮೇಲೆ ಸಿನಿಮಾ ಹೆಂಗೆ ಓಡ್ತು ಏನು ಅಂದರೆ ಅದನ್ನು ಕೇಳ್ಕೊತಿದ್ರು ಅಷ್ಟೇ. ಯಾರನ್ನ ಡೈರೆಕ್ಟರ್ನಾಗಲಿ ಪ್ರೊಡ್ಯೂಸರ್ನಾಗಲಿ ಕೇಳ್ಕೊತಿದ್ರು. ಬೇರೆಯವ್ರ ಸಿನಿಮಾ ಎಲ್ಲ ನಾವು ಏನು ಚಕ್ಕರ ಎತ್ತಕ್ಕೆ ಹೋಗ್ತಾರಲ್ಲ. ಹಾಂ ಸರ್. ಬೇರೆಯವ್ರು ಯಾರೇ ಸಿನಿಮಾ ಆದದು ಅದು ಫ್ಲಾಪ್ ಆಯಿತು, ಕ್ಲಿಕ್ ಆಯಿತು, ಅದೆಲ್ಲ ಚರ್ಚೆ ಮಾಡ್ತಿರಲಿಲ್ಲ ಅವರು. ಇವ್ರದ್ದು ಮಾತ್ರ ಇವ್ರದ್ದು ಮಾತ್ರ ಚರ್ಚೆ ಮಾಡೋರು. ಹೌದು, ಇವ್ರು ಯಾವ ಸಿನಿಮಾ ಮಾಡಿದ್ರು, ಆಮೇಲೆ ಅಲ್ಲೂ ಕರೆಕ್ಷನ್ ಮಾಡ್ಕೊಳ್ಳೋರು. ಇಲ್ಲಿ ನೀನು ಕೊಟ್ಟಂಥ ಸ್ಕ್ರಿಪ್ಟು ಕರೆಕ್ಟಾಗಿತ್ತೋ ಇಲ್ಲ, ನಾನು ಮಾಡಿದಂಥ ಪಾತ್ರ ಸರಿ ಇತ್ತೋ ಇಲ್ಲೋ ಅಂತ ಅದನ್ನು ಚೆಕ್ ಮಾಡಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋರು. ಅದು ನೆಕ್ಸ್ಟ್ ಇದಕ್ಕೆ ಬೇರೆ ಥರ ಅಳವಡಿಸೋರು. ಆಮೇಲೆ ಸರ್, ನೀವು ನಾನು ನೋಡ್ದಂಗೆ ಈ ಅಳಬ್ರೇನು ಎಕ್ಸಾಕ್ಟ್ಲಿ ವೆರಿ ಡಿಫ್ರೆಂಟ್ ಆಗಿ ಬರೋದು. ಅದನ್ನೇ ಇವ್ರು ಗೆಸ್ಸೇ ಮಾಡಿರಲ್ಲ. ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಲಿ, ಆ ಟೀಮ್ ಆಗಲಿ, ಕ್ಯಾಮ್ರಾಮ್ಯಾನು ಆಗಲಿ, ಅವ್ನು ಗೆಸ್ಸೇ ಮಾಡಿರಲ್ಲ. ಹಂಗೆ ಬಂದಾಗ ಭಾಳ ಖುಷಿ ಪಟ್ಟಿದ್ದಾರೆ ನಾನು ನೋಡ್ದಂಗೆ. ಸಾರ್ ವಜ್ರು ಸಾರ್ ಏನು ಸಾರ್ ಅಂತ. ಅವರು ಸ್ವಲ್ಪ ತಮಿಳ್ ಜನ, ತಮಿಳ್ನಾಡು ಕ್ಯಾಮ್ರಾಮ್ಯಾನ್ಗಳೆಲ್ಲ ಸ್ವಲ್ಪ ನಮ್ಮವ್ರು ಯಾರಿಲ್ಲ ಕ್ಯಾಮ್ರಾಮ್ಯಾನ್. ನಿಜ, ಆ ಟೈಮಲ್ಲಿ ಚೆನ್ನೈಯಿಂದನೇ ಬರ್ತಾ ಇದ್ವಿ. ಎನ್ನ ಸಾರ್ ಅವ್ನು ಅಪ್ಪಡಿ ಒಂದಿರ್ಸಿ ಸೂಪರ್ ಸಾರ್ ಅಂತ. ಆಮೇಲೆ ಅದು ಇದನ್ನ ಹಾಕಿ ತೋರಿಸೋರು, ಒಂದು ಪ್ಲೇಬ್ಯಾಕ್ ಮಾಡಿ ತೋರಿಸೋರು. ಆಮೇಲೆ ಈಗಿನ ಪ್ಲೇಬ್ಯಾಕ್ಗೂ ಆಗಿನ ಪ್ಲೇಬ್ಯಾಕ್ಗೂ ವ್ಯತ್ಯಾಸ ಇದೆ. ಹೌದು. ಅವಾಗ ಬರೀ ಚಿಕ್ಕದಿತ್ತು. ಹೌದು. ಇವಾಗ ಬಿಡಿ ಸರ್, ನೀವು 100 ಟೇಕ್ ತೊಗೊಂಡ್ರೂ ಇಫ್ ಇಟ್ ಈಸ್ ನಾಟ್ ಓಕೆ ವಿಲ್ ಗೋ ಫಾರ್ ನೆಕ್ಸ್ಟ್ ಟೇಕ್ ಅಂತಾರೆ. ಅವಾಗೆಲ್ಲ ರೀಲ್ಸ್ ಬಂದಿರೋದು 4 ರೀಲು ಕ್ಯಾನ್ಸ್ಗಳು. ರೀಲು ಸರ್, ಅವಾಗೆಲ್ಲ ನಿರ್ಮಾಪಕನ ಮೀಟ್ರ್ ಓಡ್ತಾ ಇದ್ದಿದ್ದೆ ಆ ರೀಲ್ಸ್ಗಳ ಮೇಲೆ. ಹೌದು, ನಿಜ. ಒಂದು ಶಾರ್ಟು ಹಿಂದೆ ಮುಂದೆ ಆದ್ರೂ. ಹೌದು ಸರ್. ಬೇರೆ ಭಾಷೆಯಿಂದ ಆಫರ್ಗಳ ವಿಚಾರಕ್ಕೆ ಹೆಂಗೆ ಸರ್ ಅದು? ತೆಲುಗು, ತಮಿಳು ಸರ್. ಆಮೇಲೆ ಹಿಂದಿ ಬರಲಿಲ್ಲ, ಬೇರೆ ಯಾವುದು ಬಂದಿಲ್ಲ. ತೆಲುಗು, ತಮಿಳು ಎರಡೂ ಬಂದಿತ್ತು. ಇವ್ರು ಬೇಡ ಅಂತ ಒಪ್ಕೊಂಡ್ರು. ಹೌದಾ? ಆಮೇಲೆ ಇವ್ರಿಗೆ ಬೆಸ್ಟ್ ವಿಲ್ಲನ್ ಅಂತ ಅವಾರ್ಡ್ ಬಂದಿದ್ದೆ ಅದೊಂದು ಕಾರಣ, ಬೇರೆ ಭಾಷೆಗೆ ಹೋಗದೆ ಇರೋದು.
ಓಕೆ ಫಸ್ಟ್ ನ್ಯಾಷನಲ್ ಅವಾರ್ಡಲ್ಲಿ ಬೆಸ್ಟ್ ವಿಲನ್ ಇನ್ ಇಂಡಿಯಾ ಅಂದರೆ ಪ್ರಾಣ. ಎಸ್ ಸರ್, ಪ್ರಾಣ್ ಸರ್. ಹಾಂ. ಪ್ರಾಣ ಆದಮೇಲೆ ಇವರೇ. ಅಂದರೆ ಸರ್ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ಲಿಲ್ವಾ ಅಂದರೆ ಅಲ್ಲ ಇವರು ವಿಲನ್ ಆಗೇ ಇದ್ರಲ್ಲ ಸರ್, ಬೇರೆ ಭಾಷೆಗೆ ಹೋಗಿಲ್ಲ ಅವರು. ಯಾವುದು ಪ್ರಾಣ ಬೇರೆ ಭಾಷೆಗೆ ಹೋಗಿಲ್ಲ, ಬರಲಿಲ್ಲ. ಹಾಂ, ಓಕೆ. ಹಾಂ ಹಾಂ, ಬೇರೆ ಭಾಷೆಗೆ ಹೋಗಲಿಲ್ಲ. ಓನ್ಲಿ ಹಿಂದಿ ಮಾತ್ರ. ಹಿಂದಿ ಮಾತ್ರ, ಪ್ರಾಣ ಹಿಂದಿಲೇ ಇದ್ದಿದ್ದು. ಹಂಗಾಗಿ ಅವ್ರಿಗೆ ಬೆಸ್ಟ್ ವಿಲನ್ ಅಂತ ಫಸ್ಟ್ ಕೊಟ್ಟರು. ಇವ್ರಿಗೆ ಸೆಕೆಂಡ್, ಥರ್ಡ್ ಇವರೇ ನೆಕ್ಸ್ಟ್. ನೋಡಿ ಪ್ರತಿಘಟನೆಯಲ್ಲಿ ಪ್ರಭಾಕರ್ ಮಾಡಿದ್ದಾರೆ, ಚರಣ್ ರಾಜು ಮಾಡಿದ್ದಾರೆ. ಅವ್ರಿಗೆ ಯಾರಿಗೂ ಕೊಡಲಿಲ್ಲ, ಆಮೇಲೆ ಕೊಟ್ಟರು. ಯಾರು ಕೊಟ್ಟರು? ಆ ಸ್ಟೇಟ್ ಅವ್ರು ಕೊಟ್ಟರು. ನ್ಯಾಷನಲ್ ಅಲ್ಲಿ ಬರಲಿಲ್ಲ, ಸ್ಟೇಟ್ ಲೆವೆಲಲ್ಲಿ ಬಂತು. ಬರಲ್ಲ. ಸರ್ ಇದ್ರದ್ದು ಅಂದರೆ ಸರ್ ಇದೇ ಥರ ಪ್ಲ್ಯಾನ್ ಮಾಡಿದ್ದ ಅದು ಹೆಂಗೆ? ಹೌದು ಸರ್, ಪ್ಲಾನ್ ಮಾಡಿದ್ದು. ಓಕೆ, 2011ನಲ್ಲಿ ಕಂಪ್ಲೀಟ್ ಆಯಿತು.